ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 10 ಪೆರಿಮೀಟರ್ ಅಂಡ್ ಏರಿಯಾ, ಕನ್ನಡದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ, ಈ ಚಾಪ್ಟರ್ ಮೇಲೆ ಒಂದು 10 ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಅಪಿಯರ್ ಆಗಿರೋ ಕ್ವಶನ್ಗಳನ್ನ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 2016 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಈ ರೀತಿ ಒಂದು ಡಯಾಗ್ರಾಮ್ ಕೊಟ್ಬಿಟ್ಟು, ಆಯ್ತಾ, ಇದ್ರ ಲೆಂತ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯ್ತಾ. ಇದ್ರ ಲೆಂತ್ ಕೊಟ್ಟಿದ್ದಾರೆ, ಎ ಮತ್ತೆ ಡಿ ಇದು ಲೆಂತ್ ಕೊಟ್ಟಿದ್ದಾರೆ, ಮತ್ತೆ ಎ ಮತ್ತೆ ಸಿ ಇದು ಇದ್ರ ಲೆಂತ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಇದ್ರ ಲೆಂತ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಎ ಬಿ, ಆಯ್ತಾ. ನಮ್ಗೆಲ್ಲ ಗೊತ್ತಿದೆ ರೆಕ್ಟ್ಯಾಂಗಲ್ ಅಲ್ಲಿ ಆಪೋಸಿಟ್ ಸೈಡ್ಸ್ ಲೆಂತ್ ಸೇಮ್ ಇರುತ್ತೆ, ಆಯ್ತಾ. ರೆಕ್ಟ್ಯಾಂಗಲ್ ಅಲ್ಲಿ ಆಪೋಸಿಟ್ ಸೈಡ್ಸ್ ಲೆಂತ್ ಸೇಮ್ ಇರುತ್ತೆ ಅಂದ್ರೆ ಎ ಬಿ ಲೆಂತ್ ಡಿ ಸಿ ಲೆಂತ್ ಸೇಮ್ ಇರುತ್ತೆ ಅಂತ ಗೊತ್ತಿರುತ್ತೆ, ಆಯ್ತಾ. ನಮ್ಗೆಲ್ಲ ಗೊತ್ತಿದೆ ಇದು ರೆಕ್ಟ್ಯಾಂಗಲ್ ಅಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್, ಇದು ಪಾರ್ಟ್ ಆಫ್ ದ ರೈಟ್ ಆಂಗಲ್ ಟ್ರಯಾಂಗಲ್, ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಂಗೆ, ಆಯ್ತಾ. ಇದಕ್ಕೊಂದು ಫಾರ್ಮುಲಾ ಇದೆ, ಆಯ್ತಾ. ಇದು ಬೇಸ್ ಇದ್ದಂಗೆ, ಬೇಸ್, ಹೈಟ್ ಮತ್ತೆ ಇದು ಹೈಪೋಟೆನಸ್. ಈ ಫಾರ್ಮುಲಾ ಏನಿದೆ ನಮ್ದು, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಎಲ್ ಸ್ಕ್ವೇರ್ ಅಂದ್ರೆ ಹೈಪೋಟೆನಸ್, ಏಣಿ, 10 ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೆ ಗೊತ್ತಿಲ್ಲ, ಇದೆ ಬಿ ಸ್ಕ್ವೇರ್ ಬೇಸು ಗೊತ್ತಿಲ್ಲ, ಬಿ ಸ್ಕ್ವೇರ್ ಅಂತ ಗೊತ್ತಿಲ್ಲ. ಎಚ್ ಸ್ಕ್ವೇರ್ ಅಂದರೆ ಇದು, ಎಚ್ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್, ಆಯಿತಾ. ಇದು 100 ಆಗುತ್ತೆ, ಇದು ಬಿ ಸ್ಕ್ವೇರ್, ಇದು 6ರಲ್ಲಿ 36 ಈ ಕಡೆ ಬಂದರೆ -36 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್. 36 ಕಳೆದ್ರೆ ಎಷ್ಟಾಯ್ತು? 64. ದಟ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್. 64 ಅಂದರೆ ಇದನ್ನು 8 ಇಂಟು 8, ಇದನ್ನು ಬಿ ಇಂಟು ಬಿ ಅಂತ ಬರ್ಕೋಬೋದು. ಸೊ ಅಂದರೆ ಬಿ ಇಸ್ ಈಕ್ವಲ್ ಟು 8 ಮೀಟರ್ ಆಗುತ್ತೆ, 8 ಸೆಂಟಿಮೀಟರ್. ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಆಗುತ್ತೆ, ಆಯಿತಾ. ಈ ಬೇಸ್ ಇದೆಯಲ್ಲ ಇದು 8 ಸೆಂಟಿಮೀಟರ್ ಆಗುತ್ತೆ. ಇದು 8 ಸೆಂಟಿಮೀಟರ್ ಆದರೆ ಇದು ನಮಗೆ 8 ಸೆಂಟಿಮೀಟರ್ ಆಗುತ್ತೆ ಎ ಬಿದು ಲೆಂತ್, ಆಯಿತಾ. ಕ್ವಶನ್ ನಂಬರ್ 21ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 21ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22ನ 2016 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದರೆ, ಆಯ್ತಾ. ಇಲ್ಲೊಂದು ವಾಲ್ ಇದೆಯಂತೆ, ಒಂದು ಗೋಡೆ ಇದೆಯಂತೆ, ಈ ರೀತಿ ರೆಕ್ಟ್ಯಾಂಗಲ್ ವಾಲ್ ಇದೆಯಂತೆ, ಆಯ್ತಾ. ಲೆಂತ್ ಕೊಟ್ಟಿದ್ದಾನೆ 20 ಮೀಟರ್ ಲೆಂತ್, 12 ಮೀಟರ್ ವಿಡ್ತ್ ಅಗಲ, ಆಯ್ತಾ. ಇದ್ರೊಳಗಡೆ 4 ಮೀಟರ್ದು ಸ್ಕ್ವೇರ್ದು ಟೈಲ್ ಹಾಕ್ತಾ ಇದ್ದಾರಂತೆ, ಆಯ್ತಾ. ಟೈಲ್ ಅಂಟಿಸ್ತಾ ಇದ್ದಾರೆ. ಇದೊಂದು ಗೋಡೆ ಇದೆ, ಲೆಂತ್ 20 ಮೀಟ್ರು, ವಿಡ್ತ್ ಅಥವಾ ಅಗಲ 12 ಮೀಟ್ರು, ಆಯ್ತಾ. ಇದ್ರೊಳಗಡೆ 4 ಮೀಟರ್ ಬೈ 4 ಮೀಟರ್ ಟೈಲ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದಾರಂತೆ. ಹಾಗಾದರೆ ಎಷ್ಟು ಟೈಲ್ಸ್ ಬೇಕಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಲ್ರೆಡಿ ಹೇಳಿದ್ರಲ್ಲ, ನಂಬರ್ ಆಫ್ ಟೈಲ್ಸು, ನಂಬರ್ ಆಫ್ ಬ್ರಿಕ್ಸು, ನಂಬರ್ ಆಫ್ ಪ್ಲಾಟ್ಸ್, ಆ ಥರನೇ ಕೇಳಿದ್ರೆ ಮೇಲ್ಗಡೆ ಲಾರ್ಜರ್ ಕ್ವಾಂಟಿಟಿ ಹಾಕಿ, ಕೆಳಗಡೆ ಸ್ಮಾಲರ್ ಕ್ವಾಂಟಿಟಿ ಹಾಕಿ, ಆಯಿತಾ. ಲಾರ್ಜರ್ ಏರಿಯಾ ಅಂದರೆ ಯಾವ್ದು ಬರುತ್ತೆ? 20 ಮೀಟರ್ ಬೈ 12 ಮೀಟರ್, ಆಯಿತಾ. ಸ್ಮಾಲರ್ ಏರಿಯಾ ಅಂದರೆ 4 ಮೀಟರ್ ಬೈ 4 ಮೀಟರ್. ಇಲ್ಲಿ ನೋಡಿ, ಮೀಟರ್, ಆಯಿತಾ. ಸೊ ನೋ ಪ್ರಾಬ್ಲಮ್, ಎಲ್ಲ ಮೀಟರ್ ಇರೋದ್ರಿಂದ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು, ಆಯಿತಾ. ನೋಡಿ, 4 1 4 3 4 1 4 3 4 4 4 4 3 4 1 4 5 5 ಇಂಟು 3, ಆಯಿತಾ. 15 ನಂಬರ್ಸ್ ಅಂದರೆ ಟೋಟಲ್ ಆಗಿ ಈ ರೀತಿ 15 ನಂಬರ್ ಟೈಲ್ ಬೇಕಾಗುತ್ತೆ ಪೂರ್ತಿ ಕವರ್ ಮಾಡೋಕ್ಕೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 22ಗೆ ಆಪ್ಷನ್ ಬಿ ಬರುತ್ತೆ. ನೋಡಿ, ಸಾಮಾನ್ಯವಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ನೋಡ್ತಾರೆ ಆಲ್ಮೋಸ್ಟ್ ಇದೇ ಥರ, ನಂಬರ್ ಆಫ್ ಟೈಲ್ಸು, ನಂಬರ್ ಆಫ್ ಬಿಕ್ಸು, ನಂಬರ್ ಆಫ್ ಪ್ಲಾಟು, ಆಲ್ಮೋಸ್ಟ್ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಈ ರೀತಿ ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ ಕೇಳಿರ್ತಾನೆ, ಆಯಿತಾ. ಆದ್ದರಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಗಮನ ಇರಲಿ, ಆಯಿತಾ. ಈ ಥರ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ ಆಲ್ಮೋಸ್ಟ್ ಪ್ರತಿಯೊಂದು ಪೇಪರಲ್ಲೂ ಇದೇ ರೀತಿ ಜಸ್ಟ್ ನಂಬರ್ ಚೇಂಜ್ ಮಾಡಿಕೊಡ್ತಾ ಇದ್ದಾನೆ, ಆದರೆ ಕಾನ್ಸೆಪ್ಟ್ ಮಾತ್ರ ಸೇಮ್ ಇದೆ, ಆಯಿತಾ. ಅದಕ್ಕೋಸ್ಕರ ಈ ಕಾನ್ಸೆಪ್ಟನ್ನ ನೆನ್ಪಿಟ್ಕೊಳ್ಳಿ. ನಂಬರ್ ಆಫ್ ಟೈಲ್ಸ್ ಏನಾಗಿ ಕೇಳಿದ್ರೆ ಲಾರ್ಜರ್ ಏರಿಯಾ ಬೈ ಸ್ಮಾಲರ್ ಏರಿಯಾ, ಆಯಿತಾ. ಕ್ವಶನ್ ನಂಬರ್ 22ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23ನ 2016 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದರೆ, ಆಯಿತಾ. ಈ ರೀತಿ ಒಂದು ಜಾಮೆಟ್ರಿ ಕೊಟ್ಟಿದ್ದಾರೆ, ಈ ರೀತಿ ಒಂದು ಜಾಮೆಟ್ರಿ ಕೊಟ್ಬಿಟ್ಟು ಇದ್ರ ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ. ಯಾವ ರೀತಿ ಫೈಂಡ್ ಔಟ್ ಮಾಡ್ತಾರೆ ಏರಿಯಾನ ಎಲ್ಲ ನೋಡಿ. ಇದನ್ನ ಏನು ಮಾಡಿ, ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿ, ಆಯಿತಾ. ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಬಂದರೆ ಸ್ಕ್ವೇರ್, ಆ ರೀತಿ ಡಿವೈಡ್ ಮಾಡಿ, ಆಯಿತಾ. ಇದೊಂದು ಪಾರ್ಟ್ ಆಗಿ ಡಿವೈಡ್ ಮಾಡಿದೆ, ಆಯಿತಾ. ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಿ, ಆಯಿತಾ. ಏನಿದೆ ಏರಿಯಾ ಇಸ್ ಈಕ್ವಲ್ ಟು, ಆಯಿತಾ,
ಲೆಂತ್ 12, ವಿಡ್ತ್ 6, 12 ಇಂಟು 6 ಫಸ್ಟ್ ಬಾಕ್ಸ್ದು 12 ಇಂಟು 6, ಇದೊಂದು ರೆಕ್ಟ್ಯಾಂಗಲ್ಲು, ಲೆಂತ್ ಇಂಟು ಬ್ರೆಡ್ತ್, ಆಯಿತಾ, 12 ಇಂಟು 6. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಏನಿದೆ, ಇದು ಸೆಕೆಂಡ್ ಪಾರ್ಟ್. ಈ ವಿಡ್ತ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿ. ಈ ವಿಡ್ತ್ ಅವರೇ ಕೊಟ್ಟಿದ್ದಾರೆ, ಏನಿದೆ 6 ಇದೆ, ಆಯಿತಾ, ಇದು 6 ಇದೆ, ಈ ಹೈಟ್ ಕೊಟ್ಟಿಲ್ಲ ಅವರು. ಈ ಹೈಟ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಈ ಹೈಟ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ನೋಡಿ, 12 ಇದೆ, ಆಯಿತಾ, 12 ಇದೆ, 12ಅಲ್ಲಿ 8ನ ಮೈನಸ್ ಮಾಡಿದ್ರೆ ಇದೇನಾಗುತ್ತೆ, 4 ಆಗುತ್ತೆ, ಅಷ್ಟೇ ಮ್ಯಾಜಿಕ್, ಆಯಿತಾ. 12 ಇದೆ, ಹೈಟ್ 12 ಇದೆ, 12ಅಲ್ಲಿ 8ನ ಮೈನಸ್ ಮಾಡಿದ್ರೆ ಈ ಡಿಸ್ಟೆನ್ಸ್ 4 ಬರುತ್ತೆ, ಆಯಿತಾ. ಸೊ 6 ಇಂಟು 4 ಆಗುತ್ತೆ, ಇದೇನಾಗುತ್ತೆ 6 ಇಂಟು 4 ಆಗುತ್ತೆ, ಎರಡನೇ ಡಯಾಗ್ರಾಮ್. ನೆಕ್ಸ್ಟ್ ಇದನ್ನು ಅಷ್ಟೇ ಡಿವೈಡ್ ಮಾಡಿ, ಇದನ್ನು ಒಂದು ರೆಕ್ಟ್ಯಾಂಗಲ್ ಆಗಿ ಡಿವೈಡ್ ಮಾಡಿ, ಇದು ಮೂರನೇ ಫಿಗರ್ ಅಂತ ತಿಳ್ಕೊಳ್ಳಿ, ಆಯಿತಾ. ಈಗ ನಾವು ಇದ್ರದ್ದು ಡೈಮೆನ್ಷನ್ ತಿಳ್ಕೊಬೇಕು, ಎಷ್ಟಿದೆ ಅಂತ, ಇದು ಡಿಸ್ಟೆನ್ಸ್ ಎಷ್ಟಿದೆ ಅಂದ್ಬಿಟ್ಟು ತಿಳ್ಕೊಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, 16, ಇಲ್ಲಿ ನೋಡಿ ಹೈಟ್, ಫಸ್ಟ್ ಹೈಟ್ ಫೈಂಡ್ ಔಟ್ ಮಾಡೋಣ. ನೋಡಿ 16 ಇದೆ ಅಲ್ವಾ, ಟೋಟಲಾಗಿ 16 ಇದೆ, ಇಲ್ಲಿಂದ ಇಲ್ಲಿಗೆ 16 ಇದೆ, 16ಅಲ್ಲಿ 6 ಅಂದರೆ 10 ಆಗುತ್ತೆ, ಆಯಿತಾ. 16ಅಲ್ಲಿ 6 ಆದರೆ ಇದು 10 ಆಗುತ್ತೆ, ಇಲ್ಲಿ ತನಕ 10 ಆಗುತ್ತೆ, 10 + 4 ಏನಾಗುತ್ತೆ, 14 ಆಗುತ್ತೆ. ಇದ್ರ ಹೈಟು 14 ಆಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ 14 ಆಗುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ 16 ಐತೆ, ಆಯಿತಾ, ಹಂಗೆ ಬನ್ನಿ, ಇಲ್ಲಿಂದ ಇಲ್ಲಿಗೆ 16 ಐತೆ, 16ಅಲ್ಲಿ 6ನ ಮೈನಸ್ ಮಾಡಿ, 16ಅಲ್ಲಿ 6 ಮೈನಸ್ ಮಾಡಿದ್ರೆ ಇದು 10 ಆಗುತ್ತೆ, ಆಯಿತಾ. 10 ಇಲ್ಲಿ ಗಂಟೆ 10 ಇದೆ, ಆಯಿತಾ. 10 + 4 14 ಆಗುತ್ತೆ, ಆಯಿತಾ. ಈ ಹೈಟ್ ಏನಾಗುತ್ತೆ, 14 ಆಗುತ್ತೆ, ಈ ಟೋಟಲ್ ಹೈಟು 14 ಆಗುತ್ತೆ, ಆಯಿತಾ. ನೆಕ್ಸ್ಟು ಇದೆಷ್ಟಿದೆ ಫೈಂಡ್ ಔಟ್ ಮಾಡಬೇಕು. ಇದೆಷ್ಟಿದೆ ಅಂದರೆ ನೋಡಿ, ಇದು 6 ಇದೆ, ಆಯಿತಾ, ಇದು ವಿಡ್ತ್ 6 ಇದೆ, 20ಲಿ 6 ಕಳೆದ್ರೆ ಎಷ್ಟಾಗುತ್ತೆ, 6 + 6 ಅಂದರೆ 12, ಆಯಿತಾ. ಉಳಿದದ್ದು 8 ಆಗುತ್ತೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಟೋಟಲ್ 20 ಐತೆ, ಇದು 6 ಇದೆ, ಇದು 6 ಇದೆ, 20ಲಿ 12 ಮೈನಸ್ ಮಾಡಿದ್ರೆ ಇದು 8 ಬರುತ್ತೆ. ಸೊ ಏನಾಗುತ್ತೆ, ಇದು 14 ಇಂಟು 8 ಅಂತ ಬರ್ಕೋಬೋದು, ಆಯಿತಾ. ಇದನ್ನು ಈ ಏರಿಯಾನ ನಾವು 14 ಇಂಟು 8 ಅಂತ ಬರ್ಕೋಬೋದು. ನೆಕ್ಸ್ಟು ಇದನ್ನು ಅಷ್ಟೇ ಡಿವೈಡ್ ಮಾಡಿದ್ದೀರ, ಡಿವೈಡ್ ಮಾಡಿ, ಆಯಿತಾ. ಈ ಹೈಟ್ ಎಷ್ಟಿದೆ, ಈ ಹೈಟ್ ಗೊತ್ತಿದೆಯಲ್ಲ, 16 ಇದೆ, ಇಲ್ಲಿ ಗಂಟೆ 16 ಇದೆ, 16ಅಲ್ಲಿ 6 ಮೈನಸ್ ಮಾಡಿದ್ರೆ ಇದು ಹೈಟು 10 ಬರುತ್ತೆ, ಈ ಹೈಟು 10 ಬರುತ್ತೆ, ಆಯಿತಾ, ಈ ಹೈಟು 10 ಬರುತ್ತೆ. ಸೊ ಈ ಪೋರ್ಷನ್ ಆಗುತ್ತೆ 10 ಇಂಟು 6 ಆಗುತ್ತೆ, 10 ಇಂಟು 6 ಆಗುತ್ತೆ, ಈ ಪೋರ್ಷನ್ 10 6 ಆಗುತ್ತೆ. ಉಳಿದಿರೋದು ಲಾಸ್ಟು, ಅದೇನು ಡೈರೆಕ್ಟಾಗಿ ಬರ್ಕೋಬೋದು, ಅದನ್ನು ಲಾಸ್ಟಲ್ಲಿ 16 ಇಂಟು 2, ಲಾಸ್ಟ್ ಇದೆಲ್ಲ ರೆಕ್ಟ್ಯಾಂಗ್ 16 ಇಂಟು 2 ಆಗುತ್ತೆ, ಇದೇನಾಗುತ್ತೆ 16 ಇಂಟು 2 ಆಗುತ್ತೆ. ಇದನ್ನೆಲ್ಲ ಆಡ್ ಮಾಡ್ಕೊಂಬಿಡಿ, 12 ಆರ್ಲಿ ಎಷ್ಟು ಬರುತ್ತೆ, 12 ಆರ್ಲಿ 12 5ಲಿ 60, 12 ಆರ್ಲಿ 72 ಆಗುತ್ತೆ, ಪ್ಲಸ್ 6 4ಲಿ 24, 14 ಇಂಟು 8 ಅಂದರೆ 1 2 112, 10 ಇಂಟು 6 ಅಂದರೆ 60, 16 2s 32, ಆಯಿತಾ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ 300 ಮಿಲಿಮೀಟರ್ ಸ್ಕ್ವೇರ್ ಬರುತ್ತೆ, ಆಯಿತಾ. ಆನ್ಸರ್ 300 ಮಿಲಿಮೀಟರ್ ಸ್ಕ್ವೇರ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 23ಗೆ ಆಪ್ಷನ್ ಸಿ, ಆಯಿತಾ. ಒಂದು ನಿಮಿಷ ಇರಿ. 72 24 112 60 + 32 ಸರಿ ಇದೆ, ಆಯಿತಾ. ಈ ರೀತಿ ಜೊಮೆಟ್ರಿ ಹೆಂಗಾರ ಕೊಟ್ಟಿಲ್ಲ, ಏನು ಮಾಡಿ, ಇದನ್ನು ರೆಕ್ಟ್ಯಾಂಗಲ್ಲು ಸ್ಕ್ವೇರ್ ಥರ ಡಿವೈಡ್ ಮಾಡಿ, ರೆಕ್ಟ್ಯಾಂಗಲ್ಲು ಸ್ಕ್ವೇರು ಟ್ರಯಾಂಗಲ್ ಥರ ಡಿವೈಡ್ ಮಾಡ್ಕೊಂಡ್ರೆ ನಮಗೆ ಗೊತ್ತಿದೆ
ಸ್ಕ್ವೇರ್ದು ಏರಿಯಾ ಫಾರ್ಮುಲಾ ಗೊತ್ತಿದೆ, ರೆಕ್ಟಾಂಗಲ್ದು ಏರಿಯಾ ಫಾರ್ಮುಲಾ ಗೊತ್ತಿದೆ, ಟ್ರಯಾಂಗಲ್ದು ಏರಿಯಾ ಫಾರ್ಮುಲಾ ಗೊತ್ತಿದೆ. ನಾವು ಟೋಟಲ್ ಏರಿಯಾನ ಫೈಂಡ್ ಔಟ್ ಮಾಡ್ಕೋಬಹುದು. ಆಯ್ತಾ, ಜೊಮೆಟ್ರಿ ಹೆಂಗಾರ ಕೊಟ್ಟಿರಲಿ ಅದನ್ನ ರೆಕ್ಟಾಂಗಲ್, ಸ್ಕ್ವೇರು, ಟ್ರಯಾಂಗಲ್ ತರ ಡಿವೈಡ್ ಮಾಡ್ಬಿಟ್ಟು ಅದ್ರ ಏರಿಯಾನ ಫೈಂಡ್ ಔಟ್ ಮಾಡಿ. ಕ್ವಶನ್ ನಂಬರ್ 23ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ನ 2015 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ಇದರಲ್ಲಷ್ಟೇ ನಂಬರ್ ಆಫ್ ಟೈಲ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಮೇಲ್ಗಡೆ ದೊಡ್ಡ ಏರಿಯಾ ಬರ್ಕೊಳ್ಳಿ. ದೊಡ್ಡ ಏರಿಯಾ ಏನಿದೆ 4.8 ಮೀಟರ್ ಇಂಟು 3.6 ಮೀಟರ್. 4.8 ಮೀಟರ್ ಇಂಟು 3.6 ಮೀಟರ್. ಇದು ವಾಲ್ದು ಡೈಮೆನ್ಷನ್. ಇದು ವಾಲ್ದು ಡೈಮೆನ್ಷನ್. ಕೆಳಗಡೆ ಟೈಲ್ದು ಡೈಮೆನ್ಷನ್ ಕೊಟ್ಟಿದೆ. ಸ್ಕ್ವೇರ್ ಟೈಲ್ ಅಂತೆ. ಸ್ಕ್ವೇರ್ ಅಂದ್ರೆ 1.2 ಮೀಟರ್ ಬೈ 1.2 ಮೀಟರ್. ಸ್ಕ್ವೇರ್ ಟೈಲ್ ಅಂತ ಹೇಳಿದೆ, ಅದಕ್ಕೆ 1.2 ಮೀಟರ್ 1.2 ಮೀಟರ್ ಅಂತ ಬರ್ಕೊಂಡಿದೆ. ಹೆಂಗ್ ಡಿವೈಡ್ ಮಾಡ್ತಿರೋ ಎಲ್ಲ ಡೆಸಿಮಲ್ ಇದೆ. ಆಯ್ತಾ, ಮ್ಯಾಜಿಕ್ ನೋಡಿ, ಮ್ಯಾಜಿಕ್. 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ 1 ಚುಕ್ಕಿ, 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ 1 ಚುಕ್ಕಿ, 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, ಮೇಲ್ಗಡೆ 2 ಚುಕ್ಕಿದೆ. ಡಿನಾಮಿನೇಟರ್ ಇಲ್ಲ. 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ 1 ಚುಕ್ಕಿ, 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ 1 ಚುಕ್ಕಿ, ಮೇಲ್ಗಡೆ 2 ಚುಕ್ಕಿ, ಕೆಳಗಡೆ 2 ಚುಕ್ಕಿ. ಡಮಾರ್ ಆಗುತ್ತೆ. ಇದು ಡಮಾರ್ ಆಗುತ್ತೆ, ಇದು ಡಮಾರ್ ಆಗುತ್ತೆ. ಏನು ಉಳಿಯುತ್ತೆ ಅಂದ್ರೆ ಮೇಲ್ಗಡೆ 48 ಇಂಟು 36 ಡಿವೈಡೆಡ್ ಬೈ 12 ಇಂಟು 12. ಇಷ್ಟೇನೆ ಮ್ಯಾಜಿಕ್. 12 1s 12 3s 12 1s 12 4s 4 ಇಂಟು 3 4 3 12. ಆ ರೀತಿ 12 ಟೈಲ್ಸ್ ಬೇಕಾಗುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 24ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25 ಅಲ್ಲಿ ಒಂದು ರೆಕ್ಟಾಂಗಲ್ ಪಾರ್ಕ್ ಕೊಟ್ಟಿದ್ದಾರೆ. ರೆಕ್ಟಾಂಗಲ್ ಪಾರ್ಕ್ ಡೈಮೆನ್ಷನ್ ಲೆಂತ್ 100 ಮೀಟರ್, ವಿಡ್ತ್ 60 ಮೀಟರ್. ಆಯ್ತಾ, ಇದು ಒಂದು ರೆಕ್ಟಾಂಗಲ್ ಪಾರ್ಕ್ ಅಂತ. ಇದು ರೆಕ್ಟಾಂಗಲ್ ಪಾರ್ಕು, ಇದು ರೆಕ್ಟಾಂಗಲ್ ಪಾರ್ಕ್. ಅದ್ರ ಲೆಂತ್ 60 ಮೀಟರ್, ವಿಡ್ತ್ 60 ಮೀಟರ್ ಅಂತೆ. ಆಯ್ತಾ, ಅದ್ರ ಸುತ್ತ ಒಂದು ವಾಕ್ವೇ ಇದೆಯಂತೆ. ಅದ್ರ ಸುತ್ತ ಈ ರೀತಿ ಒಂದು ವಾಕ್ವೇ ಇದೆಯಂತೆ. ವಾಕ್ವೇ ಅದ್ರ ವಿಡ್ತ್ ಕೊಟ್ಟಿದ್ದಾನೆ. ಆ ವಿಡ್ತ್ ಎಷ್ಟಿದೆ ಅಂದ್ರೆ 2 ಮೀಟರ್ ಅಂತೆ. ಈ ವಿಡ್ತ್ 2 ಮೀಟರ್ ಅಂತೆ. ಆಯ್ತಾ, ರೆಕ್ಟಾಂಗಲ್ ಪಾರ್ಕ್ ಸುತ್ತ ವಾಕ್ ಮಾಡಕ್ಕೆ 2 ಮೀಟರ್ ವಿಡ್ತ್ ಒಂದು ರೋಡ್ ಇದೆಯಂತೆ. ಆಯ್ತಾ, ಇದ್ರ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಯಾವ್ದು ಏರಿಯಾ? ಈ ವಾಕ್ವೇದು. ಈ ವಾಕ್ವೇ ಇದೆಯಲ್ಲ, ಅದ್ರ ಸುತ್ತ ಹೋಗ್ತಾರೋ ವಾಕ್ವೇದು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಆಯ್ತಾ, ಯಾವ ರೀತಿ ಫೈಂಡ್ ಔಟ್ ಮಾಡ್ತಾರಾ ನೋಡಿ. ಈ ಲೆಂತ್ 100 ಇದೆ, ಇದು 100 ಇದೆ. ಈ ಕಡೆ 2 ಮೀಟರು, ಈ ಕಡೆ 2 ಮೀಟರ್ ಇದೆ. ಇದು 100 ಇದೆ, ಈ ಕಡೆ 2, ಈ ಕಡೆ 2. ಎಷ್ಟಾಗುತ್ತೆ ಟೋಟಲ್ ಲೆಂತ್? ಇದು 104 ಮೀಟರ್ ಆಗುತ್ತೆ. ಟೋಟಲ್ ಲೆಂತ್ 104 ಆಗುತ್ತೆ. ಅದೇ ರೀತಿ ಇದು 60 ಇದೆ, 60. ಈ ಕಡೆ 2, ಈ ಕಡೆ 2 ಇದೆ. ಇದು 60 ಮೀಟರ್ ಇದೆ. ಈ ಕಡೆ 2 ಮೀಟರು, ಈ ಕಡೆ 2 ಮೀಟರ್ ಇದೆ. ಇದೇನಾಗುತ್ತೆ? 64 ಮೀಟರ್ ಆಗುತ್ತೆ. ಆಯ್ತಾ, ಈಗ ಏನ್ ಮಾಡಿ, ಈ ಟೋಟಲ್ ಏರಿಯಾದಲ್ಲಿ ಈ ಏರಿಯಾನ ಮೈನಸ್ ಮಾಡಿ. ಆಯ್ತಾ, ಫಸ್ಟ್ ಟೋಟಲ್ ಏರಿಯಾನ ಫೈಂಡ್ ಔಟ್ ಮಾಡ್ಬಿಟ್ಟು ಈ ಏರಿಯಾನ ಮೈನಸ್ ಮಾಡಿ ನಿಮಗೆ ವಾಕ್ವೇದು ಏರಿಯಾ ಸಿಗುತ್ತೆ. ಆಯ್ತಾ, 104 ಇಂಟು 64, 104 ಇಂಟು 64 ಟೋಟಲ್ ಏರಿಯಾ. ಅದರಲ್ಲಿ ಏನು ಏರಿಯಾ ಮೈನಸ್ ಮಾಡ್ತೀರಾ? 100 ಇಂಟು 60. ಈ ಏರಿಯಾನ ಮೈನಸ್ ಮಾಡ್ತಾ ಇದೀವಿ. 100 ಇಂಟು 60. ಆಯ್ತಾ, ಮಲ್ಟಿಪ್ಲೈ ಮಾಡಿ 6656 ಬರುತ್ತೆ. ಇದೇನಾಗುತ್ತೆ? 6000. ಆಯ್ತಾ, 656 ಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಮೀಟರ್ ಅಥವಾ ಕನ್ನಡದಲ್ಲಿ ಚದರ ಮೀಟರ್. ಇದೇ ಆನ್ಸರ್. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 25ಗೆ. ಕ್ವಶನ್ ನಂಬರ್ 25ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26ನ 2015 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ಇದ್ರಲ್ಲಿ ನೋಡಿ ಒಂದು ಸ್ಕ್ವೇರ್ ಪಾರ್ಕ್ ಅಂತೆ. ಸ್ಕ್ವೇರ್ ಪಾರ್ಕ್ ಸೈಡ್ ಡೈಮೆನ್ಷನ್ ಕೊಟ್ಬಿಟ್ಟು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ತುಂಬಾ ಸಿಂಪಲ್ ಆಗಿದೆ. ಇದಕ್ಕಿಂತ ಸಿಂಪಲ್ ಆಗಿ ಬರಕ್ ಚಾನ್ಸೇ ಇಲ್ಲ. ಪೆರಿಮೀಟರ್ ಅಂದ್ರೆ 4a. ಆಯ್ತಾ, 4 ಇಂಟು ಎ ಅಂದ್ರೆ 100. ಇದೆಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈ ರೀತಿ ಕ್ವಶನ್ನ ಫ್ರೇಮ್ ಮಾಡ್ಬೋದು. ಆಯ್ತಾ, ಈ ರೀತಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೂ ನವೋದಯನ ಪ್ರಿಪೇರ್ ಮಾಡ್ಬೋದು, ಟ್ರೈನ್ ಅಪ್ ಮಾಡ್ಬೋದು ಈ ರೀತಿ ಕ್ವಶನ್ನ ಫ್ರೇಮ್ ಮಾಡಿದ್ರೆ. ಆಯ್ತಾ, ಇದೇ ಸಾಕ್ಷಿ ನಮಗೆ. ಈ ರೀತಿ ಕೊಟ್ಬಿಟ್ಟು ನೀಟಾಗಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, 2ನೇ ಕ್ಲಾಸ್ ಮಕ್ಕಳಿಗೆ ಈ ರೀತಿ ಸಿಂಪಲ್ ಪ್ರಾಬ್ಲಮ್ ಸೈಡ್ ಕೊಟ್ಬಿಟ್ಟು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ. ಏರಿಯಾ ಬೇಡ, ಫಸ್ಟ್ ಪೆರಿಮೀಟರ್. ಈ ತರ ಮಾಡಿದ್ರೆ 2ನೇ ಕ್ಲಾಸ್ ಮಕ್ಕಳಿಗೂ ನವೋದಯ ಪಾಠ ಮಾಡ್ಬೋದು ನಾವು.
ಆಯಿತಾ. ಜಸ್ಟ್ 4 × 400 ಅಷ್ಟೇ, 4 × 100 400 ಮೀಟರ್. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 26ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27ನ 2014 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆಯಿತಾ. ಏನು ಕೇಳಿದ್ದಾರೆ ಅಂದರೆ, ಒಂದು ಸ್ಕ್ವೇರ್ದು ಸೈಡ್ ಕೊಟ್ಟಿದ್ದಾರೆ. ಒಂದು ಸ್ಕ್ವೇರ್ದು ಸೈಡ್ ಕೊಟ್ಬಿಟ್ಟು ಇದನ್ನು ಡಬಲ್ ಮಾಡಿದ್ರೆ ಇದ್ರ ಪೆರಿಮೀಟರ್ ಎಷ್ಟು ಚೇಂಜ್ ಆಗುತ್ತೆ ಅಂತ ಕೇಳಿದರೆ. ಆಯಿತಾ. ಸೈಡ್ ಲೆಂತ್ನ ಡಬಲ್ ಮಾಡಿದ್ರೆ ಇದ್ರ ಪೆರಿಮೀಟರ್ ಎಷ್ಟು ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಯಿತಾ. ಪೆರಿಮೀಟರ್ ಫಾರ್ಮುಲಾ ಬರ್ಕೊಳ್ಳಿ. P1 = 4a. ಇಲ್ಲಿ ಏನು ಎ ಜಾಗಕ್ಕೆ ಬರ್ಕೊಳ್ಳಿ. ಇದರಲ್ಲಿ ಪೆರಿಮೀಟರ್ = 4a. ಆಯಿತಾ. ಇಲ್ಲಿ ಎ ಜಾಗಕ್ಕೆ ಏನು ಬರ್ಕೋಬೇಕು 2a ಬರ್ಕೋಬೇಕು. ಇದು ಫಾರ್ಮುಲಾ, ಇದು ಫಾರ್ಮುಲಾ. ಇದಕ್ಕೆ ಎ ಜಾಗಕ್ಕೆ 2a ಬರ್ಕೊಳ್ಳಿ. ಆಯಿತಾ. ಇದು ಫಾರ್ಮುಲಾ. 4 × a. ಎ ಅಂದರೆ ಏನೇ. ಇಲ್ಲಿ ಎ ಅಂದರೆ 2a ಆಗುತ್ತೆ. ಆಯಿತಾ. 4 × 2a ಅಂತ ಬರ್ಕೊಳ್ಳಿ. ಇದನ್ನು ಸ್ವಲ್ಪ ರಿಅರೇಂಜ್ ಮಾಡ್ಕೊಳ್ಳಿ. ಆಯಿತಾ. 2 × 4a ಅಂತ ರಿಅರೇಂಜ್ ಮಾಡ್ಕೊಳ್ಳಿ. ಜಸ್ಟ್ ಚೇಂಜ್ ಮಾಡ್ಕೊಳ್ಳಿ. 2 × 4a ಅಂತ ಜಸ್ಟ್ ಚೇಂಜ್ ಮಾಡ್ಕೊಳ್ಳಿ. 4 2s 8 ಗೊತ್ತಿದೆಯಲ್ಲ. 4 2s 8a, 2 4s 8a. ಫೈನಲ್ ಆನ್ಸರ್ ಸೇಮ್ ಬರುತ್ತೆ. ಜಸ್ಟ್ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಪೆರಿಮೀಟರು ಎಷ್ಟು ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ, ಎಷ್ಟು ಟೈಮ್ಸ್ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಯಿತಾ. ನೋಡಿ, ಇಲ್ಲಿ 4a, ಇಲ್ಲಿ 4a. ಎಷ್ಟು ಚೇಂಜ್ ಆಗಿದೆ ಪೆರಿಮೀಟರು 2 ಟೈಮ್ಸ್ ಜಾಸ್ತಿ ಆಗಿದೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 27ಗೆ? ಕ್ವಶನ್ ನಂಬರ್ 27ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28ನ 2013 ನವೋದಯ ಮೇನ್ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಆಯಿತಾ. ಒಂದು ಸ್ಕ್ವೇರ್ದು ಪೆರಿಮೀಟರ್ ಕೊಟ್ಬಿಟ್ಟು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅಷ್ಟೇ. ಪೆರಿಮೀಟರ್ ಕೊಟ್ಟಿದ್ದಾರೆ, ಸುತ್ತಳತೆ ಕೊಟ್ಬಿಟ್ಟು ವಿಸ್ತೀರ್ಣನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಪೆರಿಮೀಟರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾನ ಯೂಸ್ ಮಾಡಿ. ಪೆರಿಮೀಟರ್ = 4a. ಪಿ ಅಂದರೆ ಕೊಟ್ಟಿದ್ದಾರೆ. ಪಿ ಅಂದರೆ ಎಷ್ಟು? ಟೋಟಲ್ ಪೆರಿಮೀಟರು 72 ಮೀಟರ್. 4 × a. ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. 4 1s ಎಷ್ಟಾಗುತ್ತೆ? 32 4 8s. ಸೊ a = 18 ಮೀಟರ್ ಬರುತ್ತೆ. ಇದೇನಾಗುತ್ತೆ 18 ಮೀಟರ್ ಬರುತ್ತೆ. ಆಯಿತಾ. ನೆಕ್ಸ್ಟ್ ಏರಿಯಾಗೆ ಏನು ಫಾರ್ಮುಲಾ? ಇದೆಲ್ಲ ಸಿಂಪಲ್ ಆಗಿದೆ. a × a, 18 × 18. 18 × 18 ಅಂದರೆ ಎಷ್ಟು? 324 ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್. ಆಯಿತಾ. ಆಪ್ಷನ್ ಏನಂದರೆ ಕ್ವಶನ್ ನಂಬರ್ 28ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29ನ 2012 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ರೆಕ್ಟ್ಯಾಂಗಲ್ ಲೆಂತ್ ಕೊಟ್ಬಿಟ್ಟು ಅದ್ರ ಏರಿಯಾ ಕೊಟ್ಬಿಟ್ಟು ಬ್ರೆಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ. ರೆಕ್ಟ್ಯಾಂಗಲ್ ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್. ಏರಿಯಾ ಕೊಟ್ಟಿದ್ದಾರೆ 363, ಲೆಂತ್ ಅಂದರೆ 33b. ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. 363/33 ಡಿವೈಡ್ ಮಾಡಿದ್ರೆ 11 ಮೀಟರ್, ಅದು 11 ಮೀಟರ್ ಬರುತ್ತೆ. ಬ್ರೆಡ್ತು 11 ಮೀಟರ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 29ಗೆ? ಕ್ವಶನ್ ನಂಬರ್ 29ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 29ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ನ 2012 ನವೋದಯ ಮೇನ್ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಆಯಿತಾ. ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ರೆಕ್ಟ್ಯಾಂಗಲ್ದು ಲೆಂತ್ 25 ಮೀಟರ್ ಅಂತೆ. ಅದ್ರ ಬ್ರೆಡ್ತ್ 3/5 ಆಫ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಆಯಿತಾ. ಅದ್ರ ಬಿಡ್ತು ಅಥವಾ ಅದರ ಬ್ರೆಡ್ತ್ 3/5 ಆಫ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಆಯಿತಾ. ಕನ್ನಡದಲ್ಲಿ ಒಂದು ಆಯತ ಕೊಟ್ಟಿದ್ದಾರೆ. ಆಯತದ್ದು ಉದ್ದ ಕೊಟ್ಟಿದ್ದಾರೆ 25 ಮೀಟರ್ ಅಂತೆ. ಅದ್ರ ಅಗಲ ಉದ್ದದ 5/3 ಭಾಗ ಇದೆ ಅಂತ ಕೊಟ್ಬಿಟ್ಟು ಅದ್ರ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ. ಪೆರಿಮೀಟರ್ನ ಫೈಂಡ್ ಔಟ್ ಮಾಡ್ಬೇಕಂತ. ಪೆರಿಮೀಟರ್ ಅಂದರೆ 2 × l + b. ಆಯಿತಾ. 2 ಲೆಂತ್ ಅಂದರೆ ಎಷ್ಟು? ಲೆಂತ್ ಅಂದರೆ 25. ಬ್ರೆಡ್ತ್ ಅಂದರೆ ಎಷ್ಟು? ಬ್ರೆಡ್ನ ಫೈಂಡ್ ಔಟ್ ಮಾಡಬೇಕು ನೋಡಿ. 3/5 ಆಫ್ ಎಲ್ ಅಂದರೆ 25 ಮೀಟರ್. ಆಯಿತಾ. 5 1s 5 5 5 3 15. ವಿಡ್ತ್ ಏನಾಗುತ್ತೆ? 15 ಮೀಟರ್ ಆಗುತ್ತೆ. ವಿಡ್ತ್ 15 ಆಗುತ್ತೆ. 15 ಬರ್ಕೊಳ್ಳಿ. ಆಯಿತಾ. 2 × 30 ಇದೇನಾಗುತ್ತೆ? 40 ಆಗುತ್ತೆ. ಆಯಿತಾ. ಇದೇನಾಗುತ್ತೆ? 80 ಮೀಟರ್ ಆಗುತ್ತೆ. ಆಯಿತಾ. ಪೆರಿಮೀಟರ್ ಏನು ಬರುತ್ತೆ? ಈ ರೆಕ್ಟ್ಯಾಂಗಲ್ ಪೆರಿಮೀಟರು 80 ಮೀಟರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 30ಗೆ? ಆಪ್ಷನ್ ಬಿ.